ಹರ್ಷ ಹರ್ಷ ಡಿಂಪಕ್ಕನೆ ಬಾರಕ್ಕ. ಹರ್ಷ ಇಲ್ಲೇನಮ್ಮ ಚೈತ್ರ ಐದಾರು ಕಣಕ್ಕ ಒಳಗೆ ಅಮ್ಮನಿಂತಾಗೆ ಆಟ ಆಡಿಸ್ತಾ ಇದ್ದಾರೆ ರೂಮ್ನಾಗೆ. ಯಾಕಕ್ಕ? ಇಲ್ಲೋಡಮ್ಮ, ಅಂಗಡಿಗೆ ಐದೈದು ಪಾಕೆಟ್ ದಿನ ಹೆಚ್ಚು ಕಡಿಮೆ ಬರ್ತಾ ಇದ್ದಾವೆ. ಯಾರನ್ನ ಕಳ್ತನ ಮಾಡ್ತಾ ಇದ್ದಾರೆ. ಇದು ಬೀಗನೂ ಹೊಡೆದಿಲ್ಲ, ಏನೂ ಇದು ಅವರು ಇಳಿಸ್ಬೇಕಾದ್ರೇ ಏನೂ ಹೆಚ್ಚು ಕಡಿಮೆ ಮಾಡಿಲ್ಲ ಅಂತಂದರೆ ಇದನ್ನು ಯಾರೋ ಮಾಡ್ತಾ ಇದ್ದಾರೆ. ಅಂಥದ್ದೇ ಬೀಗದ ಕೈ ಮಾಡಿಸ್ಕೊಂಡು ತಕ್ಕೊಂಡು ಯಾರನ್ನ ಕಳ್ತನ ಮಾಡ್ತಾ ಇದ್ದಾರೆ ಚೈತ್ರ. ಐದೈದು ಪಾಕೆಟ್ ಹೆಚ್ಚು ಕಡಿಮೆ ಬರ್ತಾ ಇದ್ದಾವೆ ದಿನಾನ. 3 ದಿವಸದಿಂದನೂ ಹಂಗೆ ಆಗ್ತೈತೆ. ಅದಕ್ಕೇ ನಾವು ಇವತ್ತು ನೈಟು ನಾನು ಪ್ರಕಾಶ್ ಇಬ್ಬರೂ ಅಲ್ಲೇ ಮಲ್ಕೊಂತೀವಿ. ಅಲ್ಲೇ ಗೋಡನ್ನಾಗಿ ಒಂದು ಕಡೆಗೆ ಕಾಣ್ದಿಲ್ದಂಗೆ ಅಲ್ಲೆಲ್ಲನೂ ಒಂದು ಕಡೆಗೆ ಮಲ್ಕೊಂತೀವಿ. ಅಲ್ಲ, ಹಂಗೆ ಮಾಡೋರು ಯಾರಪ್ಪ? ಇವಾಗ ಯಾರು ಅಂತ ಹೇಳೋಣ ಚೈತ್ರ. ಇಂಥವ್ರು ಅಂತ ನಮಗೆ ನನ್ನ ಮನಸ್ಸಾಗ ಐತೆ. ಆದರೆ ಅದನ್ನ ಬಾಯಿ ಬಿಡಬಾರ್ದು, ಅದನ್ನು ಕಂಡಿಡಿದು ಮಾತಾಡಬೇಕು. ಇವಾಗ ಸುಮ್ಮನೆ ಈಗ ನಾವು ಏನು ಕಾಣ್ದಲೆ ಮಾಡ್ದಲೆ ಮಾತಾಡೋಕೆ ಹೋಗ್ಬಾರ್ದು. ನಮ್ಮದೇ ತಪ್ಪಾಗುತ್ತೆ. ಅದನ್ನ ಕಂಡು ಮಾತಾಡಬೇಕು. ನಾವು ಸರಿಯಾಗಿ ಕಂಡಿಡ್ದು ಮಾತಾಡಿ ಕ್ಯಾಕ್ರು ಸವಾಗ ಹೋಗಿದ್ರೆ ಅವರಿಗೆ ಅವಾಗ ಅರಸಾಗುತ್ತೆ. ನಾವೇನ ಇವಾಗ ಮಾತಾಡೋಕೆ ಸುಮ್ಮನೆ ಏನೋ ಕಾರಣ ಬದ್ಧ ಇಲ್ದಲೆ ಮಾತಾಡಿದ್ರೆ ನಮ್ಮ ತಪ್ಪಾಗುತ್ತೆ. ಸುಮ್ಮನೆ ಮಾತಾಡೋಕ್ಕಾಗಲ್ಲ. ನನ್ನ ಮನಸ್ಸಲ್ಲಿ ಐತೆ. ಅದಕ್ಕೆ ಇವಾಗ ಕಂಡಿಡಿಬೇಕಂದ್ರೆ ರಾತ್ರಿಗೆ ನಾವು ಗೋಡನಾಗ ಅಲ್ಲೇ ಮನಿಕೊಂತೀವಿ ಹರ್ಷ. ನಾವಿಬ್ರೂ ಏನೋ ನೈಟ್ ನಿದ್ದೆ ಕಟ್ಟಿದ್ರೆ ಏನೂ ಆಗಲ್ಲ. ತೀರಾ ಒಂದಿನ ರಜಾ ಮಾಡ್ತೀವಿ. ಇನ್ನು ಅವತ್ತು ರಾತ್ರಿ ಆಗ್ಲಲ್ಲ ಅಲ್ಲೇ ಗೋಡನಲ್ಲೇ ಇರ್ತೀವಿ. ಎಷ್ಟೊಂದು ಗೋಡನ್ಗಳಿದ್ದಾವೆ. ಅವನ್ನೇ ಕಾವಲು ಕಾತ್ಕೊಂಡು ಅಲ್ಲೇ ಮಲ್ಕೊಂತೀವಿ. ನೋಡೋಣ ಯಾರು ಬರ್ತಾರೆ ಹೋಗ್ತಾರೆ ಅಂತ ನೋಡೋಣ. ಬೀಗ ಹಾಕೊಂಬರೋದಂತೆ ಮಾಮೂಲಿ ಬೀಗ ಹಾಕೊಂಬರ್ಲೇಳು. ನಾವು ಒಳಗೆ ಮಲ್ಕೊಂಡಿರ್ತೀವಿ. ನಾವೇನೇನು ಇಬ್ಬರು ಗಂಡ ಹೆಂಡ್ತಿರ್ತೀವಲ್ಲ, ಏನು ಭಯಾಗಿ ಏನೂ ಆಗಲ್ಲ. ಒಳಗೆ ಅಲ್ಲೇ ಮಲ್ಕೊಂಡಿರ್ತೀವಿ. ಹೇಳಕ್ಕ ಅದು ಕಾರಣ ಬದ್ವಲೆ ಇಲ್ಲದೆ ಯಾರನ್ನ ಇವಾಗ ಹೋಗಿ ನೀನೇ ತಗೊಂಡಿದ್ಯಾ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಹೇಳೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನೀವೆಲ್ಲನ ಬೇಗ ಕಳ್ಳರನ್ನ ಕಂಡಿಡಿರಿ ಅಂತ ಹೇಳ್ತೀರ. ಏನು ಕಂಡಿಡಿ? ಅವರು ಯಾರಂತ ಗೊತ್ತಿಲ್ದಲೆ ಸುಮ್ಮನೆ ಇವಾಗ ಇಂಥವ್ರು ಅಂತ ಹೇಳಿ ಸುಮ್ಮನೆ ಹೋಗಿ ಅವ್ರನ್ನ ಕೇಳೋಕ್ಕಾಗುತ್ತಾ? ಕೇಳೋಕ್ಕಾಗಲ್ಲ. ಅವರು ಸಿಕ್ಕಾಕಬೇಕು. ಆವಾಗಲೇ ಇಂಥವ್ರು ಕಳ್ಳರು ಅಂತ ಗೊತ್ತಾಗೋದು. ಇವಾಗ ನನ್ನ ಮನಸ್ಸಲ್ಲಿ ಐತೆ ಯಾರು ಅಂತ, ಆದರೆ ಸುಮ್ಮನೆ ಹೋಗಿ ಕೇಳೋಕ್ಕಾಗಲ್ಲ. ರೆಡ್ ಹ್ಯಾಂಡ ಸಿಕ್ಕಾಕಬೇಕು ಕಳ್ಳರು. ಆವಾಗ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಅದಕ್ಕೇ ನಾನು ಇವತ್ತು ನೈಟು ಫುಲ್ಲೆಲ್ಲನ ಅಲ್ಲೇ ಮಲ್ಕೊಳ್ಳೋಣ ಅಂತ ಇದ್ದೀವಿ. ಇವತ್ತು ನೈಟ್ ಮಲ್ಕೊಂಡ್ರೆ ಗೊತ್ತಾಗುತ್ತೆ. ನಾನು ನನ್ನ ಗಂಡ ಅಲ್ಲೇ ಮಲ್ಕೊಂತೀವಿ ಗೋಡನಲ್ಲಿ. ಮಾಮೂಲಿ ಬೀಗ ಹಾಕೊಂಬರೋ ಥರ ಹಾಕೊಂಬಂದು ಈಗ CCTV ಚೆಕ್ ಮಾಡ್ಸೋಕ್ಕೆ ಅದು ಗೋಡನ್ ಹಿಂದ್ಗಡೆ ಇರೋದು. ಅಲ್ಲಿ CC ಕ್ಯಾಮ್ರಾ ಯಾವುದೂ ಇಲ್ಲ. ಅದಕ್ಕೇ ಅಂಗಡಿ ಮುಂದೆ ಇರೋದಾಗಿದ್ದರೆ ಚೆಕ್ ಮಾಡಿಸ್ಬೋದಾಗಿತ್ತು. ಅಂಗಡಿ ಮುಂದೆ ಇರೋದು ಕಾಣಿಸುತ್ತೆ ಬಂಗಾರದ ಅಂಗಡಿಲಿ ಚೆಕ್ ಮಾಡಿದರೆ. ಅದೇ ಗೋಡನ್ಗಳಿರೋದು ಹಿಂದೆಗಡೆ ಇದ್ದಾವೆ ಗೋಡನ್ಗಳೆಲ್ಲ. ಅದಕ್ಕೋಸ್ಕರ ಆಗ್ತಾ ಇಲ್ಲ. ಇವಾಗ ಅದೇ ತುಂಬ ಟೆನ್ಷನ್ ಆಗಿರೋದು. ಅದಕ್ಕೆ ನನಗೆ ಅಲ್ಲಿ ಮಲ್ಕೊಂಡ್ರೆ ಸರಿಯಾಗಿ ಕಳ್ಳರು ಸಿಗೇ ಬೀಳ್ತಾರೆ ಅಂತ ಅನ್ನಿಸ್ತೈತಿ. ಏನಂತೀರಾ ಚೈತ್ರ? ಅಮ್ಮನಿ ಮಲ್ಕೊಂಡ್ಲು ಕಣೆ. ಮಲ್ಕೊಂಡ್ಲಾ? ಮತ್ತೆ ದಿಂಬಿಟ್ಟು ಬರಬೇಕಾಗಿತ್ತು. ಅವಳು ಎದ್ಬಿಟ್ರೆ ಹಿಂಗೆ ಉಳ್ಕೊಬಿಡ್ತಾಳೆ. ಇಟ್ಟು ಬಂದಿದ್ದೀನಿ. ಬೆಡ್ಶೀಟ್ ಹೊತ್ಸಿದ್ರಾ? ಕಾಲ್ಮಕ್ಕೆ ಸೊಳ್ಳೆ ಏನಾದರೂ ಕಡಿತಾ ಇರ್ತವೆ. ಒರ್ಸ್ ಬಂದೆ ಕಣೆ. ವರ್ಷ ಇವತ್ತು ನೈಟು ನಾವು ಫುಲ್ ಎಲ್ಲ ಅಲ್ಲೇ ಇರ್ತೀವಿ ಕಣಪ್ಪ. ಅದಕ್ಕೆ ನಾನು ನಿನಗೆ ಹೇಳೋಣ ಅಂತ ಹೇಳಿ ಬಂದೆ. ಇವತ್ತು ನೈಟ್ ಫುಲ್ ಅಲ್ಲೇ ಮಲಗ್ತೀವಿ ನಾವು ಇಬ್ಬರು ಗಂಡ ಹೆಂಡ್ತಿ. ಯಾಕಕ್ಕ? ಅಯ್ಯೋ, ಇವತ್ತು ಹಂಗೆ ಆಗೈತಲ್ಲ. ಯಾವ ಮನೆಯ ನನ್ನ ಮಕ್ಕಳ ಎಲ್ಲ ಓದ್ಕೊಂಡು ಹೋಗಿದಾರಲ್ಲ. ಮತ್ತೆ ನಿನಗೆ ಪಾಪ 5 ಪಾಕೆಟ್ ದಿನ ಲಾಸ್ ಆಗ್ಬಿಟ್ರೆ ಎಷ್ಟು ಲಾಸ್ ಆಗುತ್ತೆ ಹೇಳು? ಆಮೇಲೆ ನಿನ್ನ ಅಂಗಡಿ ಮುಚ್ಚಿಬಿಟ್ರೆ ನಮಗೆ ಕೆಲಸ ಇಲ್ದಂಗೆ ಆಗುತ್ತಲ್ಲ. ನೀನು ಲಾಸ್ ಮಾಡ್ಕೊಂಡು ಕೆಲಸ ಇದು ಅಂಗಡಿ ಮುಚ್ಚಿಬಿಟ್ರೆ ನಾವೆಲ್ಲಿಗೆ ಹೋಗೋಣಪ್ಪ ಕೆಲಸ ಹುಡ್ಕೊಂಡು? ಕಳ್ಳರು ನನ್ನ ಮಕ್ಕಳು ಯಾರು ಅಂತ ಕಂಡುಹಿಡಿಬೇಕಲ್ಲ. ಅದಕ್ಕೆ ಮನೆಯಲ್ಲಿ ನನ್ನ ಮಕ್ಕಳು ಇರ್ತಾರೆ. ಸ್ವಲ್ಪ ಯಾರು ಮುಂದುವರಿತಾರಂದರೆ ಸಹಿಸ್ಕೊಳ್ಳಲ್ಲ. ಏನು ಮಾಡೋಣ ಅಂತ ನೋಡ್ತಾ ಇರ್ತಾರೆ. ಅದಕ್ಕೆ ಮತ್ತೆ ನಾವು ಕಳ್ಳರನ್ನ ಕಂಡುಹಿಡಿಬೇಕು. ನೀನು ಗೋಡನಿನ ಬೀಗನ ಹಾಕೊಂಬರೋದಂತೆ ಹಾಕೊಂಬನ ಒಳಗಡೆ ಅಲ್ಲೇ ಮಲ್ಕೊಂತೀವಿ. ಏನಾರ ಒಂದು ಸ್ವಲ್ಪ ಊಟ ಗೀಟ ಅಲ್ಲೇ ಮಾಡಿಬಿಟ್ಟು ಅಲ್ಲೇ ಮಲ್ಕೊಳ್ತೀವಿ ಒಳಗಿಬ್ರು. ಮಸ್ತ ಗೋಡನಲ್ಲಿ ಜಾಗ ಐತಲ್ಲ, ನಾನು ಪ್ರಕಾಶ್ ಇಬ್ಬರು ಇರ್ತೀವಿ. ಬಿಡಕ್ಕ ಹೆಣ್ಮಗಳು, ನೀನು ಯಾಕೆ ಇರ್ತೀಯ? ನಾನು ಪ್ರಕಾಶ ಇಬ್ಬರೇ ಇರ್ತೀವಿ. ಸುಮ್ಮನಿರು. ನೀನೇನು ಬರೋಕ್ಕೆ ಹೋಗ್ಬೇಡ. ನಾನೇನು ನಿಮ್ಮ ಬಗ್ಗೆ ಏನು ತಪ್ಪಾಗಿ ತಿಳ್ಕೊಂಡಿಲ್ಲ ಕಣಕ್ಕ. ನಾನು ನೋಡೋಣ ಇದೆಲ್ಲ ಎಷ್ಟು ದಿನ ಆಡುತ್ತೆ. ಒಂದಲ್ಲ ಒಂದಿನ ಬೈಲಿ ಬಿದ್ದೇ ಬೀಳಬೇಕು. ನಾನು ಅದಕ್ಕೇ ಕಾಯ್ತಾ ಇದ್ದೀನಿ. ಸ್ವಲ್ಪ ನೋಡೋಣ ಅದೆಲೆ ಅಂತ ಹೇಳಿ ಕಾಯ್ತಾ ಇದ್ದೀನಿ. ನಂದೇ ಸ್ವಲ್ಪ ಹೋದ್ರೂ ಪರವಾಗಿಲ್ಲ, ಕಳ್ಳರು ಸರಿಯಾಗಿ ಸಿಗ ಬೀಳಬೇಕು. ಅದು ಅವರು ಕಳ್ಳರು ರೆಡ್ ಹ್ಯಾಂಡ್ನಾಗ ಸಿಗ ಬಿದ್ದರೆ ಚಂದ ನಾವು ಮಾತಾಡೋಕ್ಕೆ. ಸುಮ್ಮನೆ ನೀನು ಅಂತ ಹೇಳಿ ನಾವು ಯಾರ ಮೇಲೂ ಬೆರಳಿಕ್ಕಿ ಮಾತಾಡೋಕ್ಕಾಗೋದಿಲ್ಲ. ನಾನು ರೆಡ್ ಹ್ಯಾಂಡ ಸಿಗೆ ಬೀಳ್ತಾರೆ. ಮೋಸಕ್ಕೆ ಮೋಸ ಮಾಡೋದು ಯಾವತ್ತೂ ಒಳ್ಳೇದಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಯಾವುದ್ರಲ್ಲಿ ಹೋಗ್ಬೇಕೋ ಅದ್ರಲ್ಲಿ ಹೋಗುತ್ತೆ ಅವ್ರದ್ದು. ಯಾವುದ್ರಲ್ಲಾದರೂ ಒಂದು ಕಡೆಗೆ ಎಲ್ಲಾದರೂ ಕಳ್ತನ ಮಾಡಿದ್ದು ದೇವ್ರು ಅವರಿಂದನೂ ಕಿತ್ಕೊಂತಾನೆ. ಅವ್ರೊಬ್ಬರಿಂದ ಕಿತ್ಕೊಳ್ಳೋಕೆ ಹೋದ್ರೆ ದೇವ್ರು ಒಬ್ಬರಿಂದ ಕಿತ್ಕೊಂತಾನೆ, ಗೊತ್ತೈತಿ.
ಇಲ್ಲ ಸುಮ್ಮನೆ ನಾನೆಲ್ಲ ಇರ್ತೀನಿ, ಏನು ನನಗೇನೇನು ಭಯ ಇಲ್ಲ. ಯಾನೊಬ್ರು ಗಂಡು ಮಕ್ಳಿದ್ರೆ ಸಾಕು. ಪ್ರಕಾಶ್ ಅವ್ರು ಇರ್ತಾರಲ್ಲ, ನಾನು ಇರ್ತೀನಿ, ಸುಮ್ಮನಿರು. ನೀನು ಬೇಕಾದರೆ ಬಾ ನಿನ್ನ ಮನೆಗೆ, ನಾನು ಪ್ರಕಾಶ್ ಇಬ್ಬರೇ ಇರ್ತೀವಿ. ಅವರು ಇರ್ತಾರೆ, ಮೂವರು ಇದ್ಬಿಡಿ. ಅಲ್ಲ ಬೀಗ ಹಾಕ್ಬೇಕಲ್ಲ, ನಾವು ಒಳಗಿರ್ತೀವಿ, ಹೊರಗೆ ಬೀಗ ಹಾಕಬೇಕು, ಹೊರಗೆ ಒಬ್ರು ಇರಬೇಕು. ನಾನು ಹೊರಗಿರ್ತೀನಿ, ನೀವಿಬ್ಬರು ಒಳಗಿರ್ರಿ ಅಕ್ಕ. ನೀವಿಬ್ಬರು ಒಳಗಿದ್ದು ಯಾರು ಬಂದು ಬೀಗ ತೆಗಿತಾರೆ ಅದನ್ನು ನಾನು ಹೊರಗೆ ನಿಂತ್ಕೊಂಡು ಒಬ್ಸರ್ವ್ ಮಾಡ್ತಾ ಇರ್ತೀನಿ. ಎಲ್ಲಾದರೂ ನಾನು ಹೊರಗಡೆ ಮಲ್ಕೊಂತೀನಿ, ಇವಾಗೇನು ಚಳಿ ಅಲ್ಲ ಏನಿಲ್ಲ, ಎಲ್ಲಾದರೂ ಹೊರಗಡೆ ಮಲ್ಕೊಂತೀನಿ, ನೀವಿಬ್ಬರು ಒಳಗಡೆ ಇರ್ರಿ. ಒಳಗಡೆ ಇದ್ದು ಯಾರು ಬರ್ತಾರೆ ನೋಡಿ ನಾವು ಚೆನ್ನಾಗೆ ಹಿಡ್ಕೊಂಡು ಬಾರ್ಸೋಕ್ಕಾಗುತ್ತೆ. ಯಾರು ಸಿಗೆ ಬೀಳ್ತಾರೆ, ಕಳ್ಳರು ಒಂದಲ್ಲ ಒಂದಿನ ಕಳ್ತನ ಮಾಡೋರು ಒಂದಲ್ಲ ಒಂದಿನ ಸಿಗೆ ಬೀಳ್ತಾರೆ. ನೋಡೋಣ ತಡಿ, ಇವತ್ತು ನೈಟ್ ಇದ್ದಾವೆ ಅವ್ರಿಗೆ. ಯಾಕಪ್ಪ ಏನಾಯ್ತು ವರ್ಷ? ಅಂಗಡಿಗೆ ದಿನ 5 ಪ್ಯಾಕೆಟ್ ಯಾರೋ ಕೊತ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೇನೆ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೇನೆ ಇವತ್ತು ನೈಟ್ ಅಲ್ಲೇ ಮಲ್ಕೊಂತೀವಿ. ಅಯ್ಯೋ ಯಾರೇನು ಮಾಡ್ತಾರೋ ಏನು. ಕಳ್ತನಗಳು ಜಾಸ್ತಿ ಇವಾಗಂತೂ ಟೌನ್ನಾಗಿ. ಬೀಗನ ಸರಿಯಾಗಿ ಹಾಕಿ ಬರಬೇಕು. ಅಯ್ಯೋ ಬೀಗನು ಎಲ್ಲ ಸರಿಯಾಗಿ ಹಾಕೈತೆ, ಎಲ್ಲ ಹಾಕೈತೆ. ಬೀಗನು ಹಾಕ ಬರ್ತಾರೆ, ಎಲ್ಲ ಹಾಕ ಬರ್ತಾರೆ. ಅವ್ರೇನು ಮಾಡ್ತಾ ಇದ್ದಾರೆ ಅಂಥದೇ ಬೀಗ ಮಾಡಿಸಿದ್ದಾರೆ. ಕಳ್ತನ ಆಗಿಲ್ಲ ಅನ್ನೋ ಥರ ಮಾಡ್ತಾ ಇದ್ದಾರೆ, ಡೌಟ್ ಬರಬಾರ್ದು ಅನ್ನೋ ಥರ ಮಾಡ್ತಾ ಇದ್ದಾರೆ. ಹಿಂಗಾದ್ರೆ ಡೌಟ್ ಬರ್ದಂಗಿರುತ್ತಾ? ಬಂದೇ ಬರುತ್ತೆ, ಸುಮ್ಕಿರು. ನೋಡಪ್ಪ ನನ್ನ ಮಕ್ಕಳು ನನ್ನ ಮಕ್ಕಳು ಇರ್ತಾರೆ. ಡಿಂಪಮ್ಮ ನೀವೇನೇನೋ ಮಾರ್ಕೊಂಡಿದ್ರೆ ಏನು ಸುಡ್ಗಾಡ. ಓ ಅಮ್ಮ ಸುಮ್ಕಿರು, ಅವ್ರನ್ನ ಕಂಬ್ತೀಯ. ಅಕ್ಕ ನಮ್ಮ ಮಕ್ಕಳ ಮೇಲೆ ಆಣೆಗೂ ನಾನು ಇಂಥ ಕೆಲಸ ಮಾಡಿಲ್ಲ. ನಾನು ಅದನ್ನೇ ಹೇಳಿದ್ದು ವರ್ಷಂತಾಗೆ, ನನ್ನ ಮಕ್ಕಳ ಮೇಲೆ ಆಣೆಗೂ ನಾನು ಈ ಥರ ಕೆಲಸ ಮಾಡಿಲ್ಲಪ್ಪ, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ ಅಂತ ನಾನು ಅದನ್ನೇ ಹೇಳಿದ್ದು. ನಾವು ಯಾವತ್ತೂ ಆ ಥರ ಕೆಲಸ ಮಾಡೋದಕ್ಕೆ ಹೋಗಲ್ಲ. ಬೇಕಾದರೆ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಬೇಕಾದರೆ ವರ್ಷ ಕೊಡಪ್ಪ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂತೀನಿ ಹೊರತು ನಾನಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ನನ್ನ ಬಗ್ಗೆ ಆ ಥರ ತಿಳ್ಕೊಂಡಿದ್ರೆ ಮನಸ್ಸಿಂದ ತೆಗ್ದಾಕ್ಬಿಡಕ್ಕ ನೀನು. ಅಲ್ಲ ನೀವು ಇರ್ತೀರಲ್ಲ, ಆಮೇಲೆ ನೀವೇನು ಮಾರ್ಕೊಂತೀರೇನೋ, ಮನೆ ಪನೆ ಕಟ್ಟಿದ್ರಲ್ಲ, ಒಟ್ಟು ಸಾಲ ಫಲ ಮಾಡ್ಕೊಂಡಿದ್ರ, ಅದಕ್ಕೇನೆ ಏನಾನ ಒಟ್ಟು ಮಾರ್ಕೊಂಡ್ರೆ ಹಂಗೆ ಸಾಲ ಫಲ ತೀರುತ್ತೆ ಅಂತ ಏನಾನ ಮಾರ್ಕೊಂಡ್ರೇನೋ ಅಂತ. ಸುಮ್ಕಿರತೆ ನೀನು, ತಲೆ ಕೆಟ್ಟಳ ಥರ ಮಾತಾಡಬೇಡ. ಅವಕ್ಕ ಮಾಡಿಲ್ಲ ಅಂತ ನನಗೂ ವರ್ಷಂಗೂ ಇಬ್ಬರಳಿಗೂ ಚೆನ್ನಾಗಿ ಗೊತ್ತು. ಅದು ಬೇರೆ ಕಡೆ ಎಲ್ಲಿಂದನೋ ನಡೀತಾ ಐತೆ. ನಾನು ಸುಮ್ಮನೆ ಗಂದೆ, ನೀವೇನ ಮಾಡ್ತಿದ್ರೆ ಒಪ್ಪಿಗೆ ಬಿಡ್ರಮ್ಮ, ಇಂಥ ಕೆಲಸ ಮಾಡಿಬಿಡ್ರಿ. ಯಾಕಂದ್ರೆ ಅಷ್ಟು ದೊಡ್ಡ ಮನೆ ಕಟ್ಟೇವ್ರಲ್ಲ, ಅಷ್ಟೊಂದು ದೊಡ್ಡ ಮನೆ ಕಟ್ಬೇಕಂದ್ರೆ ದುಡ್ಡು ಕಟ್ಟಕ್ಕೆ ಎಲ್ಲ ಆಗುತ್ತೆ. ಅದಕ್ಕೆ ಇಂಥದ್ದೇನ ಮಾಡಿದ್ರೆ ನಮ್ಮ ಅಂತ ಕೇಳಿದೆ. ಅಲ್ಲ ಸುಮ್ಮನಿರಮ್ಮ, ಹಂಗೆ ಮಾತಾಡಬೇಡ. ಅವ್ರ ಬಗ್ಗೆ ಮಾತಾಡಿದ್ರೆ ಅಷ್ಟೇ ನೋಡು, ಸರಿ ಇರಲ್ಲ ಗ್ರಾಚಾರ. ಅವ್ರು ಅಂಥವ್ರ ಕೆಲಸ ಅವ್ರು ಯಾವತ್ತೂ ಮಾಡಿಲ್ಲ. ಇಷ್ಟು ವರ್ಷ ಇದ್ರಾಗೂ ಅಷ್ಟೊಂದು ಲಕ್ಷ ವ್ಯಾಪಾರ ಮಾಡಿದ್ರು ಅವ್ರು ಯಾವತ್ತೂ ಆ ಥರ ಮಾಡಿಲ್ಲ. ಸುಮ್ಮನಿರು. ನಿಮ್ಮ ಅಮ್ಮ ಅಂತಲ್ಲ ಹರ್ಷ, ಎಲ್ಲರೂ ಹಂಗೆ ತಿಳ್ಕೊಳ್ಳೋದು. ಇವಾಗ ಬೇರೆ ನಮ್ಮ ಮನೆ ಕಟ್ಟಿದ್ದೀವಿ, ಸಾಲ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಇಂಥ ಕೆಲಸ ಮಾಡ್ತಾ ಇದ್ದಾರೇನೋ ಇವರು ಅಂತ ಹೇಳಿ ಎಲ್ಲ ನಮ್ಮನ್ನೇ ತಪ್ಪಾಗಿ ತಿಳ್ಕೊಳ್ಳೋದು, ಗೊತ್ತಾ? ಎಲ್ಲ ಇವಾಗ ಯಾಕಂದ್ರೆ ನೀನು ಬಿಟ್ಟು ಹೋಗ್ತಾ ಇರ್ತೀಯ, ಎಲ್ಲರೂ ನಮ್ಮನ್ನೇ ಇವಾಗ ತಪ್ಪಾಗಿ ತಿಳ್ಕೊಳ್ಳೋದು. ಇವಾಗ ಮನೆ ಕಟ್ಟಿದ್ದಾಳೆ ಡಿಂಪು, ಅದಕ್ಕೆ ಮತ್ತೆ ಇಂಥ ಮಾಡಿರೋದಕ್ಕೇನೆ ಮನೆ ಕಟ್ಟಿರೋದಕ್ಕಾಗೋದು ಅಂತ ಮಾತಾಡ್ತಾರೆ ಗೊತ್ತಿರೋರು. ಹಿಂಗೆ ಮಾತಾಡೋದು ಜನ, ನೋಡು ಹಿಂಗೆ ಮಾತಾಡ್ತಾರೆ. ಅದಕ್ಕೆ ಮತ್ತೆ ಕಳ್ಳರು ಯಾರು ಅಂತ ರೆಡ್ ಹ್ಯಾಂಡಾಗಿ ಕಂಡಿಡಿದ್ರೆ ಗೊತ್ತಾಗುತ್ತೆ. ಕಂಡಿಡಿದ್ರೆ ಆವಾಗ ನಾನು ಕಳ್ಳಿ ಅಲ್ಲ ಅಂತ ಹೇಳಿ ಸಾಬೀತು ಮಾಡ್ಬೋದು. ಅದಕ್ಕೆ ಮತ್ತೆ ರೆಡ್ ಹ್ಯಾಂಡಾಗಿ ಕಂಡಿಡಿಬೇಕು. ಮತ್ತೆ ರೆಡ್ ಹ್ಯಾಂಡ ಸಿಗೆ ಬಿದ್ರೇನೆ ಅವ್ರಿಗೆ ಅವಾಗ ಮಾತಾಡೋದಕ್ಕೆ ಮಕ ಇರಲ್ಲ. ನಮ್ಮಮ್ಮಗೆ ಗೊತ್ತಾಗಲ್ಲ ಏನಿಲ್ಲ, ಸುಮ್ಮನೆ ಮಾತಾಡುತ್ತೆ. ಹೋಗ ಮಾತ್ಲಾಗಿ ಹೋಗು, ನೀನು ಮಾತಾಡಬೇಡ, ನೀನು ಸುಮ್ಮನೆ ತಲೆ ಕೆಟ್ಟಳ್ತಾರೆ. ಹೋಗತ್ಲಾಗಿ. ಅಲ್ಲ ನಾನು ಕೇಳ್ದೆ ಹೇಳಿ, ನಾನೇನೇನು ಏನು ಕೇಳಬಾರ್ದೇನು ಕೇಳಿಲ್ಲ. ಏನೋ ನೀವೇನೋ ಮಾರ್ಕೊಂಡ್ರೆ ನಮ್ಮಂತ ಕೇಳ್ದು, ಯಾಕಂದ್ರೆ ಅವ್ರು ಕೆಲಸ ಮಾಡ್ತಾರಲ್ಲ ಅದಕ್ಕೆ. ಸುಮ್ಕಿರತ್ತೆ, ಮಾತಾಡಬೇಡ, ಸುಮ್ಮನಿರು ನೀನು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನೈಟ್ ಅಲ್ಲೇ ಮಲ್ಕೊಳಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ನಿನ್ನೇನೋ ಹಂಗೆ ಆಗೈತೆ ಅಂಗಡೀಲಿ, ಅದಕ್ಕೆ 2-3 ದಿವಸ ಹಿಂಗೆ ಆದರೆ ಹೆಂಗಪ್ಪ ಅಂತ ಹೇಳಿ ಮತ್ತೆ ನಮಗೂ ಕೆಲಸ ಇಲ್ದಂಗೆ ಆಗುತ್ತೆ. ಇವನೇನಾದ ಬಾಕ್ಲು ಹಾಕಬಿಟ್ರೆ ನಮಗೆ ಕೆಲಸ ಇಲ್ದಂಗೆ ಆಗುತ್ತೆ. ಒಂದು ದಿನದ ಕೂಳಿಗೋಸ್ಕರ ವರ್ಷದ ಕೂಳು ಕಳ್ಕೊಳಕ್ಕಾಗಲ್ಲ. ಅದಕ್ಕೇನೆ ನಾವಿಂಥ ಕೆಲಸ ಮಾಡಿಲ್ಲ, ನಾವು ಮಾಡೋಕ್ಕೆ ಹೋಗೋದು ಇಲ್ಲ ಇಂಥ ಕೆಲಸನ. ಆದರೆ ಯಾರು ಮಾಡಿದ್ದಾರೆ ಅಂತ ಅವ್ರನ್ನ ನಾವು ಪತ್ತೆ ಹಚ್ಚುತ್ತೀವಿ. ರೆಡ್ ಹ್ಯಾಂಡ ಸಿಗೆ ಬೀಳ್ತಾರೆ ಅವ್ರು ನಮಗೆ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.